ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇನ್ವೆಸ್ಟ್ಮೆಂಟ್ದಿಂದ ಮುಂದೆ ಕೈಗಾರಿಕಾ ಬೆಳವಣಿಗೆಗೆ ಮೂರು ವಲಯಗಳ ಸೃಷ್ಟಿ ಮಾಡ್ತೀವಿ. ಏನಪ್ಪ 3 ವಲಯಗಳು. ಆಮೇಲೆ ಸನ್ರೈಸ್ ವಲಯ, ಸ್ಥಳೀಯ ತಯಾರಿಕೆ ಆದ್ಯತೆ, ಖಾಸಗಿ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಗೆ ಅವಕಾಶ, ಇವೆಲ್ಲ ಮಾಡುವಂಥ ಕೆಲಸಗಳು. ಮಧ್ಯಮ ಸಣ್ಣ ಸೂಕ್ಷ್ಮ ಕೈಗಾರಿಕೆಗಳಿಗೆ 30% ಜಾಗ. ಕೇವಲ ದೊಡ್ಡ ಕೈಗಾರಿಕೆ ಅಷ್ಟೇ ಅಲ್ಲ, ಸಣ್ಣ ಮತ್ತು ಅಂದರೆ MSME ಇವುಗೂ ನಾವು ಜಾಗ ಮಾಡಿಕೊಡ್ತೀವಿ 30% ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹಿಂದುಳಿದ ತಾಲೂಕುಗಳಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಅಷ್ಟೇ ಅಲ್ಲ, ಹಿಂದುಳಿದ ತಾಲೂಕು ಯಾವುದ ಅಲ್ಲಿ ಕೈಗಾರಿಕೆ ಸ್ಥಾಪಿಸ್ತೀವಿ. ಸಂಶೋಧನಾ ವಲಯಕ್ಕೆ ವಿಶೇಷ ಹೂಡಿಕೆ, ಸಂಶೋಧನೆ ಮಾಡೋರಿಗೆ ಮತ್ತೆ ದುಡ್ಡು ಹಾಕ್ತೀವಿ ನಾವು. ಯಾಕಂದರೆ ಈಗ ಹೂಡಿಕೆನೇ ಇಲ್ಲ ಸಂಶೋಧನೆಗೆ ಏನು ಮಾಡಿದ್ರೆ ಹೂಡಿಕೆ ಹಾಕೋರಿಲ್ಲ, ದುಡ್ಡು ಖರ್ಚಿನವರಿಲ್ಲ. ಅಂದರೆ ನಮ್ಮಲ್ಲಿ ಕ್ವಾಲಿಟಿ ಟೆಕ್ನಿಷಿಯನ್, ಕ್ವಾಲಿಟಿ ತಾಂತ್ರಿಕಜ್ಞಾನಗಳಂಥವ್ರು, ಅದರ ಕ್ವಾಲಿಟಿ ಈ ಇನ್ನುಳಿದ ಯಾವುದೇ ಸಬ್ಜೆಕ್ಟ್ದಲ್ಲಿ ಇದ್ದಂಥವ್ರು ಸಿಗ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಮಾತು. ಸಿಗಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಮಾಡ್ತೀವಿ ನಾವು ಅಂತಾರೆ. ಮುಂದೆ ಸಂಶೋಧನಾ ವಲಯಕ್ಕೆ ಇನ್ನೂ ಹೆಚ್ಚಿನ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ದರ 30%. ಅವ್ರೇನು ಉತ್ಪಾದನೆ ಮಾಡ್ತಾರೆ ಅವ್ರಿಗೆ 30% ನಾವು ಸಬ್ಸಿಡಿ ಕೊಡ್ತೀವಿ ಅಂತ. ಏನೋ 1,000 ರೂಪಾಯಿ ಇದ್ದವರು ಖರ್ಚು ಮಾಡಿ ಉತ್ಪಾದನೆ ಮಾಡಿ ತಯಾರು ಮಾಡಿದ್ರೆ ಅದಕ್ಕೆ ನಾವು 30 ರೂಪಾಯಿ ಅಂದರೆ 300 ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ. 1,000ಕ್ಕೆ 300 ರೂಪಾಯಿ ಕೊಡ್ತೀವಿ. ಇನ್ನೂ ಹೆಚ್ಚು ಮಾಡಿರಿ ಅಂತೇಳಿ ಹಿಂಗೆಲ್ಲ ಸಬ್ಸಿಡಿ ಕೊಡ್ತಾಯಿದ್ದೀವಿ 30%. ಮತ್ತು ಖಾಸಗಿ ಕೈಗಾರಿಕಾ ಪ್ರದೇಶಗಳಿಗೂ ಅವಕಾಶ, ಖಾಸಗಿ ಅವ್ರು ಏನೋ ಪ್ರದೇಶ ತೊಗೊಂಡು ಮಾಡ್ತಾಯಿದ್ರೆ ಅವ್ರಿಗೂ ಕೊಡ್ತೀವಿ ಅಂತ. ಒಟ್ಟಿನಲ್ಲೇ ಎಲ್ಲ ರೀತಿಯ ಸವಲತ್ತುಗಳನ್ನ ನಾವು ಮಾಡ್ತೀವಿ, ಬಂದು ನಮ್ಮಲ್ಲಿ ಹಣ ಹೂಡಿಕೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ನಿಜವಾಗಿಯೂ ಅವರಿದ್ದಂಥವ್ರು ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡರು ಕರ್ನಾಟಕ ಸರ್ಕಾರದವರು. ಇನ್ನು ಹೂಡಿಕೆ ಈಗಾಗಲೇ 3.14 ಲಕ್ಷ ಕೋಟಿ ರೂಪಾಯಿ ಬಂದದಂತ ಹೇಳ್ತಾ ಇದ್ದಾರೆ. ಗುರಿ 7 ಏನಪ್ಪ ಒಂದು 40 ಲಕ್ಷ 50 ಅಟ್ಟಿರ್ಬೋದು. 7.5 50 ಲಕ್ಷ ಅದಾವ. ಮತ್ತು ಉದ್ಯೋಗ ಸೃಷ್ಟಿ ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಆಗ್ತಾವೆ ಅಂತ ಒಂದು ಪ್ರಶ್ನೆ ಬಂದದ ಇವತ್ತು. ಯಾಕೆ ಬಾ ಅಂತಂದ್ರೆ ಇವು ಆಗಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇಲ್ಲೇ ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ ಸ್ಟಾರ್ಟಪ್ ಅಂತ ಶುರು ಮಾಡಿದರು. ಇವತ್ತಿಗೂ ಎಷ್ಟು ಮಂದಿ ತೊಗೊಂಡಿದ್ದಾರಪ್ಪ ಅಂದ್ರೆ ಕೆಲವೊಂದು ಮಂದಿ ಏನೋ ಕೊಟ್ಟಂಗೆ ತೋರಿಸ್ತಾರೆ. ಅವ್ರು ಯಾರು ತೊಗೊಂಡ್ರು, ಎಷ್ಟು ಡೆವಲಪ್ಮೆಂಟ್ ಆಯಿತು, ಎಷ್ಟು ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಆದವು, ಎಷ್ಟು ಬಂದ್ ಅದು, ಅವ್ರ ಕರೆಕ್ಟ್ ಲೆಕ್ಕಪತ್ರ ಇಲ್ಲ. ಇವತ್ತು ಲೆಕ್ಕನೇ ಇಲ್ಲ.